ನಂತರದೊಳಗ ತಾವು ಏನು ಈ ಸಲದ್ದು ಬೆಳೆ ವಿಮೆ ಪರಿಹಾರ ಕೊಡಿಸಬೇಕು. ಹೆಸರು ಬೆಂಬಲ ಬೆಲೆ ಹಿಂದಿನ ವರ್ಷ 15 ಕ್ವಿಂಟಲ್ ಇತ್ತು, ಈ ಸಲ 10 ಕ್ವಿಂಟಲ್ಗೆ ಇಳಿಸಿದ್ದೀರಿ. ನಾವು 25 ಕ್ವಿಂಟಲ್ ಕೇಳಿದ್ದೇವೆ. ಇದಕ್ಕೆ ತಾವು ಹೊಣೆ, ಯಾಕೆ ಈ ರೀತಿಯೊಳಗೆ ಮಾಡಿದಿರಿ ಅಂತಕ್ಕಂಥದ್ದನ್ನು ಹೇಳ್ತಾ ಮೊಟ್ಟ ಮೊದಲನೇದಾಗಿ ಕಳಸಾ ಬಂಡೂರಿ ಯೋಜನೆಯನ್ನ ತಮ್ಮ ಏನು ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಶಾಸಕರು ಕೋನ್ ರೆಡ್ಡಿ ಅವರು, ನೀವು ಕೂಡ ಚುನಾವಣೆ ಪೂರ್ವದಲ್ಲಿ ಗಡುವು ಕೊಟ್ಟಿದ್ದೀರಿ, ಗಡುವು ಮುಗಿತೆ. ಈಗ ನೀವು ಯಾವಾಗ ಮಾಡ್ತೀರಂತಕ್ಕಂಥ ನಿಮ್ಮೊಳಗೆ ನೀವು ಗಡುವು ಹಾಕೊಂಡು ಮತ್ತೆ ಜನತೆಯ ಮಧ್ಯೆ ಬಿತ್ತರಿಸಬೇಕು. ಇಲ್ಲವಾದಲ್ಲಿ ತಮ್ಮ ಮನೆ ಬಾಗಿಲ ಬಿಟ್ಟು ನಾವು ಕದಲುಗಲ್ತಕ್ಕಂಥ ಮಾತನ್ನ ರೈತ ಕುಲದ ಪರವಾಗಿ ಒಕ್ಕಲಿನಿಂದ ಹೇಳ್ತೀವಿ. ತಾವು ಗಡುವು ಹೇಳಬೇಕು, ತಮ್ಮ ಇತಿಮಿತಿಯನ್ನು ಹೇಳಬೇಕು. ನಾವು ಆಲಿಸ್ತಾ ಇದ್ದೇವೆ, ಪಾಲಿಸ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ರೈತ ಕುಲದ ಭರವಸೆ ಕೊಡ್ತೇವೆ. ಇವೆಲ್ಲವುಗಳಿಗೂ ಸಮಾನಾಂತರವಾದಂತ ನಿಧಾನವಾಗಿ ಉತ್ತರವನ್ನ ಬಯಸ್ತೇವೆ. ಎಲೆಕ್ಷನ್ ಪೂರ್ವದಲ್ಲಿ ನೀವು ಹೇಳಿದ್ರಿ ಮೋದಿ ಅವರಿಂದ 10 ವರ್ಷದಿಂದ ಇದು ಕಳ್ಸಂದ್ರದು ಒಂದ್ ನಿಮಿಷ ಅವ್ರು ಹೇಳ್ತಾರೆ. ಮೊದಲನೇದಾಗಿ 31ನೇ ತಾರೀಕು 7ನೇ ತಿಂಗಳದಾಗ ಆಗಿದ್ದ. ನಾನೇನು ಮಾಧ್ಯಮದ ಮುಂದೆ ಹೇಳಿದ್ದೀನಿ, ಈ ಮೀಟಿಂಗ್ ಮಾಡಾಕತ್ತಾರ ಅಂತನ್ನೋದು ಇದು ಮಂತ್ರಿಗಳ ಮಟ್ಟದಲ್ಲಿ ಆದಂಥ ನಿರ್ಣಯ ಅಲ್ಲಿದೆ. ಅದರಲ್ಲಿ ಈ ರೀತಿ ಸಭೆ ಆಗಾಕತ್ತೈತೆ ತಿಳ್ಕೊಂಡು, ಯಾಕಂದ್ರೆ ಜೂನ್ 15ನೇ ತಾರೀಕು ಹೊತ್ತಿಗೆ ಹೊಸ ಸರ್ಕಾರ ಬಂತು. ಮುಂದೆ ಜುಲೈ 31ಕ್ಕೆ ಮೀಟಿಂಗ್ ಅದ, ನಮ್ಮ ಯಾರ ಗಮನಕ್ಕೂ ತಂದಿಲ್ಲ ಅದ. ಮತ್ತು ನಮ್ಮ ಅಲ್ಲಿ ಹೋದಂಥ ಅಧಿಕಾರಿಗಳು ಒಂದು ನಿಮಿಷ ಸುಮ್ಮಿರಪ್ಪ, ಸ್ವಲ್ಪ ಒಂದು ನಿಮಿಷ ಇದೆಯಲ್ಲ, ಆಮೇಲೆ ಮಾತಾಡ್ತೀನಿ. ಸುಮ್ಮಿರೋ ಒಂದು 5 ನಿಮಿಷ ಶಾಂತ ಇರ್ತೀನಿ. ಇದು ನಮ್ಮ 31ನೇ ತಾರೀಕು ಇನ್ನು 7ನೇ ತಿಂಗಳದಾಗ ಆಗಿದ್ದೀವಿ ಮೀಟಿಂಗ್. ನಮ್ಮ ಗಮನಕ್ಕೆ ಯಾರು ಮೀಟಿಂಗ್ ಐತೆ ತಂದಿಲ್ಲ. ಅದಾದ ನಂತರ ಮೊನ್ನೆ ಏನೋ ಪ್ರಜಾವಾಣಿಯೊಳಗೆ ಮೊದಲೇ ರಿಪೋರ್ಟ್ ಬಂತು, ಆಮೇಲೆ ಉಳಿದ ಪತ್ರಿಕೆಯೊಳಗೂ ಬಂತು, ವಿಜಯವಾಣಿ, ವಿಜಯ ಕರ್ನಾಟಕ ಎಲ್ಲ ಪತ್ರಿಕೆಯೊಳಗೆ ಬಂತು. ಅದರೊಳಗೂ ಸ್ಪಷ್ಟವಾದ ಇದನ್ನು ತಿರಸ್ಕಾರ ಮಾಡಿಲ್ಲ ಮುಂದಕ್ಕೆ. ಯಾಕಂದ್ರೆ ನಮ್ಮ ಅಧಿಕಾರಿಗಳು ಅಧಿಕಾರಿಗಳು ಹೇಳಿದ್ದಾರೆ, ಹೌದು ಇದು ಈ ಟ್ರಿಬ್ಯುನಲಿನ ತೀರ್ಪನ್ನು ನಾವು ಕ್ವಶನ್ ಮಾಡಿದ್ದೇವೆ, ನಾವು ಮಾಡಿದ್ದೇವೆ, ಅವರು ಮಾಡ್ಯಾರ ಅನ್ನೋದನ್ನು ಒಪ್ಪಿಕೊಂಡಾರೆ. ಹೀಗಾಗಿ ಅದು ಸಬ್ಜುಡಿಸ್ ಆಗಿದ್ದರಿಂದ ಇದು ಮೊದಲ ಯಾರಿಗೂ ಸಹಿತ ಕರ್ನಾಟಕ ಸರ್ಕಾರವೂ ಸಹಿತ ಅದನ್ನು ಅಲ್ಲಿ ಏನದು ಹುಲಿ ಕಾರಿಡಾರ್ ಐತೆ ಅನ್ನೋದು ಗೊತ್ತಿರಲಿಲ್ಲ. ಈಗ ನ್ಯಾಷನಲ್ ಕನ್ಸರ್ವೇಟಿವ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಅವ್ರನ್ನ ಇದ್ದಲ್ಲ, ಅವರೊಂದು ರಿಪೋರ್ಟ್ ಕೊಡಬೇಕಾಗಿತ್ತು. ಅದು ಅವ್ರಿಗೆ ಈ ಕಾರಣ ಕೊಟ್ಟಿಲ್ಲ.